ಅಶ್ವಿನಿ ಹೇಳು, ಸಂಜೆ ಹೊರಗೆ ಹೋಗೋಣವಾ? ಹಾಂ ಇಲ್ಲ ರಾಜು, ನಾನು ಬರೋದಿಲ್ಲ. ಅಶ್ವಿನಿ ಏನು ಬರೋದಿಲ್ಲ ಅನ್ನೋದು, ಜೊತೆಗೆ ಹೋಗ್ಬಿಟ್ಟು ಬಾ. ಇಲ್ಲ ಅತ್ತೆ, ನನಗೆ ನಾಳೆ ಕಾಲೇಜಲ್ಲಿ ಎಕ್ಸಾಮ್ ಇದೆ, ಆದ್ದರಿಂದ ನಾನು ಓದಲೇಬೇಕು. ಅದಕ್ಕೇನಮ್ಮ, ಹೋಗಿ ಬಂದ ಮೇಲೆ ಓದು. ಇಲ್ಲ ಅತ್ತೆ, ಇರಲಿ. ಇಟ್ಸ್ ಓಕೆ ಅಶ್ವಿನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ದಿವಸ ನೀನು ಫ್ರೀ ಆಗಿರೋವಾಗ ಹೇಳು, ಆಗ ಹೋಗಿ ಬರೋಣ. ಹ್ಞೂ ಹೀಗೇನೆ ಎಷ್ಟೊತ್ತಂತ ನಿಂತ್ಕೊಂಡಿರೋದು? ನಾನು ಮನೆಗೆ ಹೋಗ್ತೀನಿ. ಅಮ್ಮ, ನಾನು ನಿನ್ನ ಮನೆಗೆ ಹೊರಡ್ತೀನಿ. ಏನೇ ಅವಸರ, ಸ್ವಲ್ಪ ನಿಲ್ಲು, ನಾನು ಬರೋದು. ಬೇಗ ಬನ್ನಿ, ತುಂಬ ಲೇಟ್ ಮಾಡಿದ್ರಿ, ಆಮೇಲೆ ನಾನೊಬ್ಬಳೇ ಹೊರಡ್ತೀನಿ. ಇವಳು ಬೇರೆ ಮನೆಗೆ ಅಂತ ಹೇಳಿ ನಾನೇ ಇಲ್ಲೇನು ಮಾಡ್ಬೇಕನ್ನೋದು ಗೊತ್ತಾಗದೆ ಸುಮ್ಮನೆ ಕೂತಿದ್ದೀನಿ. ಇವನನ್ನು ನೋಡು, ರಾಜು ಅಶ್ವಿನಿ ಹತ್ರನೇ ಮಾತಾಡ್ತಿದ್ದಾನೆ. ಇವನ ಅಮ್ಮನ ಹಾಗೆ ಬಂದುಬಿಟ್ಟಿದ್ದಾನೆ. ನಮ್ಮ ಮಗಳು ಕೂಡ ಇದ್ದಾಳೆ ಇಲ್ಲಿ, ಪೂರ್ವಿ. ಅವಳ ಹತ್ರ ಮಾತಾಡ್ಬೇಕನ್ನೋದು ಸ್ವಲ್ಪನಾದರೂ ಯೋಚನೆ ಇದೆಯಾ? ಅದು ಅಲ್ಲದೆ ನಾನು ಈ ಮನೆಗೇ ಸೊಸೆಯಾಗಿ ಬರಬೇಕವಳ ಅಂತ ಯೋಚನೆ ಮಾಡಿದ್ದೇನೆ. ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ನನಗೊಬ್ಬ ಅಣ್ಣ ಇದ್ದಾನೆ, ಇವನು ಕುತ್ಕೊಂಡು ತಿಂತಿದ್ದಾನೆ ಸರಿಯಾಗಿ. ಪೂರ್ವಿ ಬಗ್ಗೆ ಏನಾದರೂ ಒಂದು ರಾಜು ಹತ್ರ ಮಾತಾಡಬಾರ್ದಾ? ನಮಗಂತ ಬಂದಿದ್ದು ಒಂದು ಸರಿ ಇಲ್ಲ. ಒಡ ಹುಟ್ಟಿದ್ದು ಸರಿ, ಕಟ್ಟಿದ್ದು ಸರಿ, ಹೆತ್ತದ್ದು ಸರಿ. ರಾಜು, ಊರಿಂದ ಬಂದ್ಬಿಟ್ಯಾ? ಹೌದು ಮಾವ, ಬನ್ನಿ. ಬಾರೋ ಮಾಣಿಕ್ಯ. ದೊಡ್ಡಪ್ಪ, ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ ಪೂರ್ವಿ, ನೀನು ಹೇಗಿದ್ದೀಯಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಒಂದು ಸಲ ಮನೆಗೆ ಬಂದು ಹೋಗೋದಲ್ಲ? ಹಾಂ, ಖಂಡಿತವಾಗಿ ಒಂದಿನ ಬರ್ತೀನಿ. ಮಾಣಿಕ್ಯ, ಬೇಗ ಬಾ, ಊಟ ಮಾಡುವಂತೆ. ಹಾಂ, ಬರ್ತೀನಿ. ಹೋಗಿ ದೊಡ್ಡಪ್ಪ, ಬೇಗ ಊಟ ಮಾಡಿ. ನಿಂದಾಯ್ತೇ ನಮ್ಮ ಊಟ? ಹಾಂ ದೊಡ್ಡಪ್ಪ, ನಾವೆಲ್ಲರೂ ಊಟ ಮಾಡಿ ಆಗೋಯ್ತು. ಅಯ್ಯೋ, ಈ ಜಾಗ ಎಷ್ಟೊಂದು ಚೆನ್ನಾಗಿದೆ. ಈ ಡೆಕೋರೇಷನ್ ಎಲ್ಲ ಅತ್ತೆ ಇವಾಗ ಮಾಡಿರೋ ಆಗಿದೆಯಲ್ಲ. ತುಂಬಾ ಚೆನ್ನಾಗಿದೆ. ಅಜ್ಜು, ಇಷ್ಟ ಆಯ್ತಾ? ಹಾಂ, ಏನು? ಈ ಜಾಗ ನಿಂಗೆ ಇಷ್ಟ ಆಯ್ತಾ ಅಂತ ಕೇಳಿದ್ದು. ಹಾಂ, ತುಂಬಾ ಇಷ್ಟ ಆಯಿತು. ನನ್ನದೇ ಐಡಿಯಾ. ಈ ಥರ ನನಗೆ ಇಷ್ಟ ಅಮ್ಮ, ಈ ಥರ ಮಾಡಿಬಿಡು ಅಂತ ಹೇಳಿದೆ, ಅದೇ ಥರ ಮಾಡಿಸಿದ್ದಾರೆ. ಅಚ್ಚು, ಈ ಜಾಗ ನಮಗೋಸ್ಕರ, ನಮ್ಮಿಬ್ರಿಗೋಸ್ಕರ ಮುಖ್ಯವಾಗಿ. ಈ ಜಾಗದಲ್ಲಿ ಯಾವಾಗಲೂ ನಾವು ಇದೇ ಥರ ಸಂತೋಷವಾಗಿ ಮಾತಾಡೋಕ್ಕೋಸ್ಕರ ಈ ಜಾಗನ ರೆಡಿ ಮಾಡಿದ್ದೀನಿ. ಓಕೆನಾ? ಅಚ್ಚು, ಏನಾದರೂ ಮಾತಾಡು. ರಾಜು, ಸಂಜನಾ ಆವಾಗಲೇ ಮನೆಗೆ ಹೋಗೋಕ್ಕಂತ ಕರಿತಿದ್ಲು. ನಾನೇನು ಹೊರಡ್ತೀನಿ. ಅಚ್ಚು, ಹಾಂ, ಏನಾಯ್ತು ನಿನಗೆ? ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ನೀನು? ಹಾಂ, ಹಾಗೇನಿಲ್ವಲ್ಲ. ಅಲ್ಲ, ನನಗೆ ನಿನ್ನ ಹತ್ರ ತುಂಬ ಮಾತಾಡಬೇಕಿದೆ. ಅಚ್ಚು, ಬಂದ್ಬಿಟ್ಯಾ? ಏನು ಮಾಡ್ತಿದ್ದೀಯ ಆಗದಿಂದ? ನೀವೇನಿಬ್ರು ಇಲ್ಲಿ ಸಪ್ರೇಟಾಗಿ ನಿಂತ್ಕೊಂಡಿದ್ದೀರಾ? ಅದಕ್ಕಂತ ನೀನು ಬಂದಿಯಲ್ಲ. ನಾನಿಲ್ಲದೆ ಹೇಗೆ? ಸರಿ ಸಂಜನಾ, ನೀನು ಊಟ ಮಾಡಿ ಆಯಿತಾ? ಹೋಗು, ಮೊದಲು ಊಟ ಮಾಡು. ಹಾಂ, ಹಾಗೆ ನಾನು ಚಾಕ್ಲೇಟ್ ತಗೊಂಡು ಬಂದಿದ್ದೀನಿ, ಅದನ್ನು ತಿಂದ್ಬಿಟ್ಟೆಲ್ಲ ಆದಮೇಲೆ ಆರಾಮಾಗಿ ಬಾ. ಅದೆಲ್ಲ ಆವಾಗಲೇ ತಿಂದಾಯ್ತು, ಇನ್ನೂ ಹಾಗೇ ಇಟ್ಟಿರ್ತಾರಾ? ಹೇ, ದೊಡ್ಡ ಮಾತಾಡಬೇಡ, ಬಾ ಮನೆಗೆ ಹೋಗೋಣ. ರಾಜು, ನಾವಿನ್ನು ಹೊರಡ್ತೀವಿ. ರಾಜು ಮಾವ, ಬಾಯ್. ನೀವು ಒಂದು ದಿವಸ ನಮ್ಮ ಮನೆಗೆ ಬನ್ನಿ. ಹಾಂ, ಸರಿ ಸಂಜನಾ. ಅಚ್ಚು, ನೀನು ಕರಿಯಲ್ವಾ? ಬನ್ನಿ ರಾಜು. ನಾಳೆನೇ ಬರ್ತೀನಿ. ಚಿಕ್ಕ ವಯಸ್ಸಿಂದಲೇ ಅಚ್ಚು ಅಂದರೆ ತುಂಬ ಇಷ್ಟ. ಆದರೆ ಅವಳ ಹತ್ರ ನಾನು ಈ ಥರ ಎಲ್ಲ ಮಾತಾಡಲೇ ಇಲ್ವಲ್ಲ. ಈಗ ನಾವು ಹೊಸದಾಗಿ ಈ ಥರ ಮಾತಾಡೋದನ್ನು ನೋಡಿ ಅಚ್ಚು ಭಯಪಡ್ತಿದ್ದಾಳೇನ. ನಮ್ಮ ಹತ್ರ ಸರಿಯಾಗಿ ಮಾತಾಡೋದು ಕೂಡ ಇಲ್ಲ. ಇರಲಿ, ಇವಾಗ ತಾನೇ ಊರಿಂದ ಬಂದಿರೋದಲ್ಲ, ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಆಗೋಗುತ್ತೆ ಆಮೇಲೆ. ಅಮ್ಮ ಊರಿಗೆ ಬಂದ ತಕ್ಷಣ ಮದುವೆ ದಿನನೇ ಅಂತ ಇಡಿಸ್ತೇನಂತ ಹೇಳಿದ್ರಲ್ಲ. ಮದುವೆ ಆದಮೇಲೆ ನನ್ನ ಜೊತೆ ನಾನು ಒಳ್ಳೆಯದಾಗಿ ಮಾತಾಡ್ತಾಳೇನೋ. ಹಾಂ, ಅಲ್ಲಿ ನಿಂತಿರೋದು ಪೂರ್ವಿ ಥರ ಇದೆಯಲ್ಲ. ಪೂರ್ವಿ? ಹಾಂ, ಹೇಳಿ ರಾಜು ಮಾವ. ಊಟ ಮಾಡಿದ್ಯಾ ಪೂರ್ವಿ? ಹಾಂ, ಆಯಿತು ಮಾವ. ತುಂಬ ದೊಡ್ಡವಳಾಗ್ಬಿಟ್ಟಿದ್ಯಲ್ಲ. ನಿನ್ನ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ ನೆನಪು. ಏನು ಓದ್ತಿದ್ಯಾ ಈಗ? ನಾನು +2 ಮಾಡಿದೆ ಮಾವ, ಈಗ ಮನೆಯಲ್ಲೇ ಇದ್ದೀನಿ. ಯಾಕೆ ಪೂರ್ವಿ, ಕಾಲೇಜ್ ಹೋಗ್ತಿಲ್ವಾ? ಇಲ್ಲ ಮಾವ. ಯಾಕೆ,
ಅತ್ತೆ ನಿನ್ನನ್ನು ಓದಬೇಡ ಅಂತ ಹೇಳಿದ್ರಾ? ಆ, ಅದು ಅರ್ಥ ಆಯಿತು ಪೂರ್ವಿ. ನಿಂಗೆ ಕಾಲೇಜ್ ಕಲಿಬೇಕಂತ ಆಸೆ ಏನಾದರೂ ಇದೆಯಾ? ಹ್ಞೂ ಸರಿ, ಹಾಗಿದ್ರೆ ನಾನು ಅಪ್ಪನ ಹತ್ರ ಮಾತಾಡಿ ನಿನ್ನನ್ನು ಕೂಡಲೇ ಕಾಲೇಜ್ಗೆ ಸೇರಲಿಕ್ಕೆ ಹೇಳ್ತೀನಿ. ಅಯ್ಯಯ್ಯೋ ಬೇಡ ಮಾವ. ಓದೋದು ತುಂಬ ಮುಖ್ಯ ಪೂರ್ವಿ. ನೀನು ಸುಮ್ಮನೆ ಇರು. ಎಷ್ಟು ಕಾಲೇಜ್ ಸ್ಟಾರ್ಟ್ ಆಗೋ ಹೊತ್ತಲ್ಲಿ ನೀನು ಕಾಲೇಜ್ ಹೋಗಬೇಕು. ಏನು ಸುಮ್ಮನೆ ನಿಂತ್ಕೊಂಡಿದ್ದಿ, ಸರಿನಾ? ಹ್ಞೂ ಸರಿ ಮಾವ, ನಾನು ನಿನ್ನ ಮನೆಗೆ ಹೊರಡ್ತೀನಿ ಮಾವ. ಯಾಕೆ ಪೂರ್ವಿ, ಇದ್ದು ಸಾಯಂಕಾಲ ಹೋಗ್ಬೋದಲ್ಲ? ಇಲ್ಲ ಮಾವ, ನಾನು ಇನ್ನು ಹೊರಡಬೇಕು. ಸರಿ, ಹಾಗಿದ್ರೆ ನಿನಗೆ ಮನೆಯಲ್ಲೇ ತಾನೇ ಇರೋದು, ಡೈಲಿ ಇಲ್ಲಿಗೆ ಬಾ. ಹ್ಞೂ ಸರಿ ಮಾವ. ಈಗೇನಾದರೂ ಕಾಲೇಜ್ ಹೋಗ್ತಿದ್ರೆ 2ನೇ ವರ್ಷ ಆಗ್ತಿದ್ಲು. ಓದಲಿಕ್ಕೆ ಹಣ ಇಲ್ದಿದ್ದಕ್ಕೆ 2 ವರ್ಷ ವೇಸ್ಟ್ ಆಗೋಯ್ತು. ಅಪ್ಪನ ಹತ್ರ ಹೇಳಿ ಬೇಗ ಕಾಲೇಜ್ಗೆ ಸೇರಿಸ್ಬೇಕು. ಸರಿ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಏನು ಶಾಂತಿ, ಏನೋ ಮಾತಾಡ್ಬೇಕಂತ ಹೇಳಿ ಕುತ್ಕೊಳಿಸಿದ್ಯಲ್ಲ? ಮಾಣಿಕ್ಯ, ಮದುವೆ ಬಗ್ಗೆನೇ, ಬೇರೆ ಏನು ಮಾತಾಡೋದು? ಮದುವೆ ಬಗ್ಗೆನಾ? ಇವಾಗಲೇ ಏನು? ಅಚ್ಚು ಇನ್ನೂ ಓದೋದು ತುಂಬ ಇದೆ. ಏನು ಮಾಣಿಕ್ಯ ನೀನು ಹೇಳ್ತಿರೋದು?